ನೀವು ಕಪಾಳಕ್ಕೆ ಹೊಡೆದ್ರೆ ಹೊಡೆಸಿಕೊಳ್ಳಲ್ಲ. ಪ್ರೀತಿಯಿಂದ ತಾಯಿ ಹೊಡೆಯುವಂತಹ ಏಟು ಬೇರೆ, ಪಕ್ಕದ ಮನೆಯವರು ಹೊಡೆಯುವಂತಹ ಏಟೇ ಬೇರೆ. ಹೇಳಿದವರಿಗೆ ಗೊತ್ತು ಆರಂಭ ಆಗಿದ್ದೆಲ್ಲಿ ಅಂತ. ಯಾರೋ ಮಾಡಿದ ತಪ್ಪಿಗೆ ನಮ್ಮನ್ನ ಹೊಣೆಗಾರರನ್ನಾಗಿ ಮಾಡಿದ್ರೆ ಸರಿಯಲ್ಲ. ಇದು ಕಿಚ್ಚ ಸುದೀಪ್ ಕೊಟ್ಟಿರುವಂತಹ ಹೇಳಿಕೆ. ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಹೇಳಿದ್ಯಾರಿಗೆ? ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರು, ತಮ್ಮ ಇನ್ಸ್ಟಾ ಸ್ಟೋರಿಯನ್ನ ಹಾಕೊಂಡಿದ್ರು. ಅದರಲ್ಲಿ ಕ್ಲಾಸ್ ಫ್ಯಾನ್ಸ್ಗೆ ಉಲ್ಲೇಖ ಮಾಡಿ ಅವರು ಒಂದು ಮೆಸೇಜ್ ಅನ್ನ ಹಾಕಿದ್ರು. ಆ ರೀತಿ ಕ್ಲಾಸ್ ಫ್ಯಾನ್ಸ್ ಅನ್ನುವಂತಹ ಪದ ಬಳಕೆಗೆ ಕಿಚ್ಚ ಸುದೀಪ್ ಕೌಂಟರ್ನ ಕೊಟ್ಟಿದ್ದಾರೆ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್. ಪಕ್ಕದ ಮನೆಯವ್ರ ಹೊಡೆಗೆ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ಈಗ ನೀವೊಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಅದರ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲಿ ಏನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ದುಡ್ಡು ಕೊಟ್ಟು ತೊಗೊಳಕ್ಕಾಗತ್ತಾ? ಇದು ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ಗನ್ನಡಿಗೆ ಹಾಕೊಂಡು ನೋಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದ್ಕೊಂಡವರು ನೀವು, ನಾನು, ನಂದು. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ಯಾಕೆ ಅದು ಆಗ್ತಾ ಇದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ಯಾರಿಗೂ ಇಲ್ಲಿ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡಲ್ಲ ನಾವು ಮಾತಾಡಲ್ಲ ಅಂದ್ರೆ ಅವಶ್ಯಕತೆ ಬರಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತಗೊಂಡಿರಲ್ಲ. ನೀವು ಹೇಳಿರಲ್ವಾ, ಒಬ್ಬ ಕಲಾವಿದನಿಂದ ನಡೆದಂಥ ಒಂದು ವಾಟ್ ಎವರ್ ಒಬ್ಬ ಕಲಾವಿದೆ ಹಿಂಗೆ ಚಿತ್ರರಂಗದಲ್ಲಿ ಬರಲ್ವಾ? ಮಾಡಿಲ್ವಾ? ನೀವು ಮಾಡಿದಿರ ತಾನೆ. ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ತರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದೀವಿ. ಆದ್ರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದರಲ್ಲಿ ಇಲ್ಲ, ನಾನು ಯಾಕೆ ಅದನ್ನ ಮಾತಾಡ್ಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗೋಲ್ಲ ನಿಮ್ಮಲ್ಲಿ? ಎಸ್ ನೋ ಸರ್, ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಲ್ಲ. ಸಿನಿಮಾದಲ್ಲಿ ಏನ್ ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಸಿನಿಮಾ ನನ್ನ ತಾಯಿಮ.
ನೀವು ಆಕ್ಷನ್ ನೋಡಕ್ ಹೋದ್ರು ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿಲ್ಲ ಅಂದ್ರೆ ನೀವು ಈ ಡೈಲಾಗ್ ಹೇಳಿ. ನೋ, ಐ ವೋಂಟ್ ಡೂ ದ್ಯಾಟ್. ಆ ಡೈಲಾಗ್ ಅಲ್ಲ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋಣ, ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು. ಅಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರರ್ ಲೈನ್ ದನ್ ದಿಸ್. ಸಿನಿಮಾ ಈಸ್ ಮೈ ಮದರ್. ಐ ವಿಲ್ ನೆವರ್ ಮಿಸ್ಯೂಸ್ ಮೈ ಮದರ್. ಫಾರ್ ಎಕ್ಸಾಂಪಲ್, ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಉಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು 2 ವರ್ಷ ಆಗ್ಬೋದು, 1 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡಕ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂತ ದೊಡ್ಡ ಸ್ಟಾರ್ಗೆ ಹಿಂಗಾದ್ರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ಬರು ನಿಮ್ಮಂತ ಸ್ಟಾರ್ಗಳು? ನನಗೇನು ಕ್ರಮ ತಗೊಳ್ಳಿ ಬ್ರದರ್? ನಾನು ಯಾರು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನು ಆನ್ಸರ್ ಮುಗ್ದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟರ್ ಅಂತ ನೀವು ಹೇಳಿದ್ರಿ, ಅವ್ರು ಯಾವ್ದು ಅವ್ರ ಸಿನಿಮಾಗೆ ಹೋಗಿರೋದೇನಿಲ್ಲ ಸರ್. ಯಾಕೆಂದ್ರೆ ಒಂದ್ ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್? ಎಣ್ಸಕ್ಕಾಗತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರದ್ದು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡ್ಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಚೆನ್ನಾಗಿಟ್ಟಿರ್ಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕುತ್ಕೊಂಡು ಯಾವ್ದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1,00,000 ವಿಡಿಯೋ ಅವ್ರು ಬಿಡ್ತಾ ಇದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳಕ್ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನ್ ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, 10 ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ನ ಮೇಲೆ. ಸರ್, ಮುಂದಿನ ವರ್ಷದಿಂದ ನೀವು ವರ್ಷಕ್ಕೆ 3 ಸಿನಿಮಾ ಮಾಡ್ತೀರಾ? ನಾನು ಕೊಟ್ಟಿದ್ದ ಆನ್ಸರ್ ಕರೆಕ್ಟ್ ಇತ್ತ ಇಲ್ವೋ? ಈಗ ನಾನ್ ನಿಮಗೆ ಕೇಳ್ಬೇಕು ಒಂದು ಪ್ರಶ್ನೆ, ಕೊಡ್ತೀರಾ? ಕರೆಕ್ಟ್ ಆಗಿ ಮಾತಾಡಿದ್ರಿ ಸರ್. ಇಲ್ಲ, ನಂದೊಂದು ಪ್ರಶ್ನೆ. ನಾನು ಅವಾಗ ಇಷ್ಟೊಂದು ಲಕ್ಷಗಟ್ಟಲೆ ವಿಡಿಯೋ ಇರ್ಬೇಕಾದ್ರೆ ಅದು ಒಂದೇ ನಿಮ್ ಕಣ್ಣಿಗೆ ಬಿತ್ತ ಸರ್? ನಂದೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾ ಇಸ್ ಫಿಲ್ಡ್ ವಿತ್ ಈವನ್ ಪ್ರೈಸಸ್. ನನ್ನ ಬಗ್ಗೆ, ನನ್ನ ಸಿನಿಮಾ ಬಗ್ಗೆ ಒಪ್ಕೊಂಡು ಪ್ರೀತಿಯಿಂದ ಚಪ್ಪಾಳೆ ತಟ್ಟೋ ವಿಡಿಯೋ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ ನೀವು. ಇಲ್ಲ ಸರ್, ಫಸ್ಟೇ ಅಲ್ಲಿಗೆ ಹೋಗ್ಬಿಟ್ರಿ ಅಂದ್ರೆ ನಾನು ನಿಮಗೆ ಕೇಳಿಸ್ಕೊಳ್ರಿ. ನಿಮಗೆ ನಾನು ಕೇಳ್ಬೇಕಾಗಿರೋದು, ನಿಮಗೆ ಉತ್ತರ ಸಿಗ್ತಾ ಇರ್ಬೇಕಾದ್ರೆ ಆ ಪ್ರಶ್ನೆ ಏನಕ್ಕೆ ತಗೊಂಡ್ರಿ? ಕಾರಣ ನೀವ್ಯಾಕೆ ನೋಡಿದ್ರಿ ಇದನ್ನ? ಸರ್, ನಾನು ಏನ್ ಕೇಳ್ತಾ ಇದ್ದೀನಿ, ಒಂದು ಸಿನಿಮಾಗೆ ಇಷ್ಟು ವರ್ಷ ನೀವು 4 ತಿಂಗಳಲ್ಲಿ ಸಿನಿಮಾ ಬರ್ತೀನಿ ಅಂತ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಒಂದೇ ಸೆಕೆಂಡ್ ಅಲ್ಲಿ ಆಗ್ತಾಗ ನಿಮ್ಮ ಸಿನಿಮಾ ಟೀಮ್ ಒಂದೇ ನಿಮಿಷ ನೀವು ಅದ್ರ ಬದಲು ಮೈಕ್ ಎತ್ಕೊಂಡು ಆ ಕಡೆ ತಿರ್ಕೊಂಡು ಹೇಳಿ, ನೋಡ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ನೋಡಿದೆ, ಅದೇ ಪಕ್ಕದಲ್ಲಿ ಮಗನ್ ಎಷ್ಟು 1000 ನೋಡಿದೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅಂತ ಕೂತ್ಬಿಟ್ಟಿದ್ದೆ, ಪ್ರಶ್ನೆನೇ ಇಲ್ಲ. ನೀವ್ ಯಾವ್ದೋ ಕಿತ್ತೋಗಿರೋ ಒಂದು ದೋಸೆ, ಅದು ಚಟ್ನಿ ಇಲ್ಲ, ಉಪ್ಪಿಲ್ಲ ಅದ್ರ ಪಕ್ಕದಲ್ಲಿ, ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರೆಲ್ಲ ಏನಾಗಿದೆ ಗೊತ್ತಾ ಬ್ರದರ್? ಜೀವನ ಜಿಗುಪ್ಸಾಗಿ ಆಲ್ಮೋಸ್ಟ್ ಸೂಸೈಡ್ ಪಾಯಿಂಟ್ ಅಲ್ಲಿ ಇರ್ತಾರೆ. ನಾಳೆ ನಾಡಿದಲ್ಲಿ ಸತ್ತೋಗೋರವ್ರು. ಅವ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ಬಾಳಿ ಬದುಕ್ತಾ ಇರೋ ಒಳ್ಳೊಳ್ಳೆ ಕನ್ನಡಿಗರ ಬಗ್ಗೆ ಮಾತಾಡೋಣ ಬನ್ನಿ. ಟೈಮ್ ತಗೊಂಡು ಮಾಡೋ ಟೈಮಲ್ಲಿ ಮಾಡ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೀವು ನೋಡಿದಿರಿ, ಮ್ಯಾಕ್ಸಿನ ಸಂಭ್ರಮ ನೀವು ನೋಡಿದಿರಿ, ಮ್ಯಾಕ್ಸ್ ಅಲ್ಲಿ ಬಂದಂತ ವೀಕ್ಷಕರು ಸೆಲೆಬ್ರೇಟ್ ಮಾಡಿದ್ರಿ ನೋಡಿದ್ರಿ ಅಂದಾಗ ಈಗ ನೋಡಿದ್ರಿಂದ ವಿಟಿ isn't it 5 to 6 times 10 times more than that? ಸಂಭ್ರಮ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ಥಿಯೇಟರ್ ಅಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ಲ್ಲೂ ನಾನು ವಿಸಿಲ್ ಹೊಡಿಸಿ ಸಂಭ್ರಮ ಮಾಡ್ಸಕ್ ಆಗಲ್ಲ ಸರ್. ಅಷ್ಟು ದೊಡ್ಡವನು ನಾನಲ್ಲ, ಅಷ್ಟು ರೀಚು ಇಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಇದಿಷ್ಟು ಬರೋದು ಪ್ರೀತಿಯಿಂದ. ಅದನ್ನು ಸ್ವೀಕರಿಸಿದ್ಮೇಲೆ ಸಂಭ್ರಮ ಅಲ್ಲ ಸರ್, ಇದು ನನಗೆ ಸಿಕ್ಕಂತ ವರ.
ಸುದೀಪ್ ಸರ್, ಸರ್, ಒಂದು ವೇದಿಕೆನಲ್ಲಿ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ ಗಳು ಬರ್ತಾ ಇದೆ. ಸೊ ಮೊದಲ 3 ದಿವಸ ಫ್ಯಾನ್ಸ್ ಗಳ ಸಿನಿಮಾ ಆಗಿರುತ್ತೆ, ಫ್ಯಾನ್ಸ್ ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ. ಆ ನಂತರ ಬರೋರು ಪ್ರೇಕ್ಷಕರು. ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಅನ್ನುವಂಥದ್ದು. ಈ ಬದನೆಕಾಯಿ ಆಗಲ್ಲ ಬನ್ನಿ. ಸುದೀಪ್ ಸರ್, ವೇದಿಕೆ ಮೇಲೆ ನೀವು ಹೇಳ್ತೀರಾ, ವೇದಿಕೆ ಮಾತಾಡಿರೋದನ್ನ ನೆಗೆಟಿವ್ ಅಲ್ಲ ಸರ್. ನೆಗೆಟಿವ್ ಒಂದು ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾನು. ನನ್ಗೇನು ಕೆಲಸ ಇಲ್ವಾ? ಮಾತಾಡಿದ್ವಿ. ಈಗ ನೀವು ನೆಗೆಟಿವ್ ಅಂತೀರಾ, ಮಾಡ್ಲಿ ಬಿಡಿ. ಈಗ ನೀವು ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ 10:30 ಶೋ, ಅದು 10 ಗಂಟೆ ಶೋ, 80% ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್. ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡ ಇವರೇ ಹೇಳಿದ್ರು, ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ತರ ಇದೆ ಬಳಗ ಅಂತಂದ್ರು. ಈಗ ಅವ್ರನ್ನ ವೀಕ್ಷಕರಾಗಿ ತಗೊಂತಿರೋ ಫ್ಯಾನ್ಸ್ ಆಗಿ ತಗೊಂತಿರೋ, ಇಟ್ಸ್ ನಾಟ್ ನೀಡೆಡ್. ಕನ್ನಡ ಸಿನಿಮಾ ನೋಡಕ್ 10 ಗಂಟೆ ರಾತ್ರಿ ಆ ಚಳಿಯಲ್ಲಿ, ನಿನ್ನೆ ಒನ್ ಆಫ್ ದಿ ವೀಕ್ ಡೇಸ್ ಅಲ್ಲಿ 10 ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ 80% ಲೇಡೀಸ್ ಅಂಡ್ ವಿತ್ ದರ್ ಚಿಲ್ಡ್ರನ್ ಬಂದಿದ್ದಾರೆ ಅಂದ್ರೆ, ನೀವ್ ಹೇಳಿ. ಅವ್ರಿಗೂ ಕಿವಿ ಇದೆ, ಕಣ್ಣಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಇದೆ. ಟೈಮ್ ತಗೊಂಡು ಮಾಡೋ ಟೈಮಲ್ಲಿ ಮಾಡ್ತೀವಿ. ಅದನ್ನೆಲ್ಲ ನಟ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಸಕ್ಸಸ್ ಮೀಟ್ನ ಪ್ರೆಸ್ ಮೀಟ್ನಲ್ಲಿ ಆಡಿರುವಂಥ ಮಾತು. ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದವ್ರಿಗೆ ಕಾಣಿಸಿದ್ದು ಮಾರ್ಕ್ ಸಿನಿಮಾ ಬಗ್ಗೆ ನೆಗೆಟಿವ್ ಕಾಮೆಂಟ್ಗಳು. ಖಾಲಿ ಥಿಯೇಟರ್ಗಳು. ಸುದೀಪ್ ಅವ್ರು ಹೇಳಿದ್ರು ಅದು ಯಾವುದೋ ಒಂದು ವಿಡಿಯೋ ಅಂತ. ಹಂಗಿಲ್ಲ, ಒಳ್ಳೆ ಫ್ಲಡ್ ತರ ನೆಗೆಟಿವ್ ಕಾಮೆಂಟ್ಗಳು, ನೆಗೆಟಿವ್ ವಿಡಿಯೋಗಳು, ಖಾಲಿ ಥಿಯೇಟರ್ನ ಪೋಸ್ಟ್ಗಳು ಇದೆಲ್ಲ ಸಿಕ್ಕಾಪಟ್ಟೆ ಹರಿದಾಡೋಕೆ ಶುರುವಾಯಿತು. ಕಾರಣ ಏನು? ಕಿಚ್ಚ ಸುದೀಪ್ ಹುಬ್ಳಿ ವೇದಿಕೆಯಲ್ಲಿ ಆಡಿದಂಥ ಮಾತು ಅವ್ರ ಸಿನಿಮಾಗ್ ನೆಗೆಟಿವ್ ಆಗ್ಬಿಡ್ತಾ? ಥಿಯೇಟರ್ ಕಡೆ ಟರ್ನ್ ಆಗಬೇಕಾಗಿದ್ದಂಥ ಪ್ರೇಕ್ಷಕರನ್ನ ಈ ನೆಗೆಟಿವ್ ಕಾಮೆಂಟ್ಗಳು, ನೆಗೆಟಿವ್ PR ಅಥವಾ ನೆಗೆಟಿವ್ ಪೋಸ್ಟ್ಗಳು ದೂರ ಇಡುವಂತೆ ಮಾಡಿಬಿಡ್ತಾ? ಇದು ಪ್ರಶ್ನೆ ಇದ್ದಿತ್ತು. ಯಾಕಂದ್ರೆ ಮ್ಯಾಕ್ಸ್ ಸಿನಿಮಾಗೆ ಸಿಕ್ಕಂಥ ಓಪನಿಂಗ್ ಅಥವಾ ಆ ಸಿನಿಮಾ ಮಾಡಿದಂಥ ಆರ್ಭಟವನ್ನ ಮಾರ್ಕ್ ಮಾಡ್ತಿದ್ಯೋ ಮಾಡ್ತಿಲ್ವೋ, ಇದೊಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಜನಮಾನಸದಲ್ಲಿ. ಆದ್ರೆ ಸಿನಿಮಾ ಓವರ್ ಆಲ್ ಆಗಿ ಒಂದು ಒಳ್ಳೆಯ ಸಿನಿಮಾ. ಸಾಕಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಸಿನಿಮಾಗೆ ಪ್ರೈಸ್ ಮಾಡ್ತಿದ್ದಾರೆ, ನಮ್ಗೆಲ್ಲಾ ಕಡೆಯಿಂದ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅನ್ನೋದು ಸಿನಿಮಾ ತಂಡದ ಮಾತು. ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಇದ್ದಂಥ ಎಲ್ಲ ವದಂತಿಗಳು ಅಥವಾ ಸಿನಿಮಾ ನೆಗೆಟಿವ್ ಆಗಿದೆ, ಸಿನಿಮಾ ಓಡ್ತಾ ಇಲ್ಲ ಅನ್ನುವಂಥ ವದಂತಿಗಳೆಲ್ಲ ಏನಿತ್ತು ಅದನ್ನ ಅಲ್ಲಗಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ಪಷ್ಟೀಕರಣವನ್ನ ಕೊಡುವಂತಹ ಕೆಲಸವನ್ನ ಮಾರ್ಕ್ ಸಿನಿಮಾ ಟೀಮ್ ಮಾಡಿದೆ. ಆ ಸಂದರ್ಭದಲ್ಲೇ ವಿಜಯಲಕ್ಷ್ಮಿ ಅವರು ಉಲ್ಲೇಖ ಮಾಡಿದ್ರಲ್ಲ, ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ಉಲ್ಲೇಖ ಮಾಡಿ, ನಾನು ಆಕ್ಷನ್ ತೆಗೆದುಕೊಳ್ತಾ ಇದ್ದೀನಿ, ಯಾರ್ಯಾರು ನನ್ನ ಬಗ್ಗೆ ಈ ರೀತಿಯಾಗಿ ಕೆಟ್ಟ ಕೊಳಕಾಗಿ ಮೆಸೇಜ್ ಮಾಡಿದ್ದೀರೋ ಅಂಥವರ ವಿರುದ್ಧ ಕಾನೂನಾತ್ಮಕ ಕ್ರಮಕ್ಕೆ ನಾನು ಮುಂದಾಗ್ತೀನಿ. ನೀವು ಅಭಿಮಾನಿಗಳು ಅಥವಾ ನೀವು ಸೋಷಿಯಲ್ ಮೀಡಿಯಾ ಅನ್ನುವಂಥ ಕಾರಣಕ್ಕಾಗಿ ಏನೇನೋ ಮೆಸೇಜ್ ಮಾಡಿ ನೀವು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನೊಬ್ಬಳ ವಿಚಾರ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳ ಗೌರವದ ವಿಚಾರ ಅಂತ ಹೇಳಿ ಬಹಳ ಖಾರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಂತಹ ನಂತರದಲ್ಲಿ ತಮ್ಮ ಇನ್ಸ್ಟಾದಲ್ಲಿ ಅವ್ರು ಸ್ಟೋರಿ ಹಾಕಿದ್ರು. ಅವ್ರು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಇದ್ದಂತಹ ಲಿಸ್ಟ್ಗಳಲ್ಲಿ ಹಲವು ಅಕೌಂಟ್ಗಳಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರಿತ್ತು. ಅಂದ್ರೆ ಈಗ ಏನೋ ಒಂದು, ಫಾರ್ ಎಕ್ಸಾಂಪಲ್ ಮನು ಅನ್ನುವಂಥ ಒಂದು ಅಕೌಂಟ್, ಮನು ಕಿಚ್ಚ, ಆ ತರದ್ದೊಂದೆಲ್ಲ ಹೆಸರುಗಳು. ಈ ರೀತಿಯಾಗಿ ಹಲವು ಅಕೌಂಟ್ಗಳಲ್ಲಿ ಸುದೀಪ್ ಅವರ ಹೆಸರುಗಳಿತ್ತು, ಕಿಚ್ಚ ಸುದೀಪ್ ಅವರ ಹೆಸರಿತ್ತು. ಹಾಗಾಗಿ ಅವರ ಅಭಿಮಾನಿಗಳೇ ಈ ಕೃತ್ಯವನ್ನ ಮಾಡಿದ್ದಾರೆ, ಇಷ್ಟು ಅಶ್ಲೀಲವಾಗಿ, ಇಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅನ್ನೋದು ವಿಜಯಲಕ್ಷ್ಮಿ ಅವರ ಆರೋಪ ಆಗಿತ್ತು. ಹಾಗಾಗಿನೇ ಅವರು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಕ್ಲಾಸ್ ಫ್ಯಾನ್ಸ್ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಅಂತ ಹೇಳಿ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಉಲ್ಲೇಖ ಮಾಡಿ ಟಾಂಗ್ ಕೊಡುವಂತಹ ಕೆಲಸವನ್ನ ವಿಜಯಲಕ್ಷ್ಮಿ ಮಾಡಿದ್ರು. ಅದಕ್ಕೆ ಸುದೀಪ್ ಉತ್ತರವನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ತಾಯಿ ಕಪಾಳಕ್ಕೆ ಹೊಡೆದ್ರೆ ಸಹಿಸಿಕೊಳ್ಳಬಹುದು, ಆದ್ರೆ ಪಕ್ಕದ ಮನೆಯವರು ಹೊಡೆದ್ರೆ ಸಹಿಸಿಕೊಳ್ಳುವಷ್ಟು ಒಳ್ಳೆಯವರು ನಾವಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೋ 1-2 ವಿಡಿಯೋಗಳಿರಬಹುದು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರೋದು ಅಥವಾ ನೆಗೆಟಿವ್ ಪೋಸ್ಟ್ಗಳನ್ನ ಹಾಕ್ತಾ ಇರೋದು, ಆದ್ರೆ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಮಾರ್ಕ್ಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಜನ ಮೆಚ್ಚಿ ನಮ್ಮ ಸಿನಿಮಾನ ನೋಡ್ತಿದ್ದಾರೆ ಅಂತ ಹೇಳಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ನಟ ಕಿಚ್ಚ ಸುದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.